ಎಚ್.ಡಿ. ರೇವಣ್ಣ ಅವರಿಗೆ ಜೈಲ ಬೇಲ ಸದ್ಯಕ್ಕಿರುವಂತಹ ಕುತೂಹಲ ಇದು. ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಯಾವ ರೀತಿ ಪ್ರೊಸೀಡಿಂಗ್ಸ್ ಆಗ್ತಾ ಇದೆ, ಎಚ್.ಡಿ. ರೇವಣ್ಣ ಅವರ ಪರ ವಕೀಲರು ಯಾವ ರೀತಿ ವಾದವನ್ನ ಮಂಡನೆ ಮಾಡಿದ್ರು ಅನ್ನುವಂಥದ್ದನ್ನ ಗಮನಿಸಿದ್ರಿ. ಈಗ ಎಸ್ಐಟಿಯ ಎಸ್ಪಿಪಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಒಂದು ವಿಚಾರವನ್ನ ಮೆನ್ಷನ್ ಮಾಡಿದ್ರು. ತಮ್ಮ ವಾದವನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಡಿ ಕುಮಾರ್ ನಾಯಕ್ ಅವರು ನಿನ್ನೆ ನಾನ್ ಬೇಲೆಬಲ್ ಸೆಕ್ಷನ್ ಇಲ್ಲ ಅಂತ ಹೇಳಿ ಪಿಪಿ ಹೇಳಿದ್ದಾರೆ ಅನ್ನುವಂಥದ್ದನ್ನ ಆರಂಭದಲ್ಲಿ ಅವರು ಉಲ್ಲೇಖ ಮಾಡ್ತಾರೆ. ಅದಕ್ಕೆ ಎಸ್ಐಟಿಯ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದ್ದಾರೆ. ತನಿಖಾ ಸಂಸ್ಥೆಯ ಮೊದಲ ಪ್ರಿಯಾರಿಟಿ ಯಾವುದು? ಲೈಫ್ ಟು ಲಿಬರ್ಟಿ ಆಗಿದೆ. ಅದನ್ನ ಎಸ್ಐಟಿ ಮಾಡೋಕ್ ಹೊರಟಿದೆ. ಮೊದಲ ಸ್ಟೆಪ್ ಆ ಬಡ ಮಹಿಳೆಯ ರಕ್ಷಣೆಯಾಗಬೇಕು. ಇಲ್ಲಿ ದೂರುದಾರ ಅವನಿಗನ್ನಿಸಿದ್ದನ್ನ ಹೇಳಿಕೆಯಲ್ಲಿ ದೂರನ್ನ ನೀಡಿದ್ದಾನೆ ಅಂತ ಹೇಳಿ ಎಸ್ಐಟಿ ಕೂಡ ಹಳೆ ಪ್ರಕರಣಗಳ ಬಗ್ಗೆ ಉಲ್ಲೇಖವನ್ನ ಮಾಡ್ತಾ ಇದೆ. ಇಷ್ಟೊತ್ತು ನೀವು ಗಮನಿಸಿದ್ದು ಡಿ ಕುಮಾರ್ ನಾಯಕ್ ಅವರು, ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಪರ ಇರುವಂತಹ ವಕೀಲರು. ಅವರು ನಿರೀಕ್ಷಣಾ ಜಾಮೀನನ್ನ ಯಾಕೆ ನೀಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ, ಯಾವ ಗ್ರೌಂಡ್ ಮೇಲೆ ನೀಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಕಕ್ಷಿದಾರ ಎಚ್.ಡಿ. ರೇವಣ್ಣ ಅವರ ಪರವಾಗಿ ವಾದವನ್ನ ಮಂಡನೆ ಮಾಡಿದ್ರು. ಜೊತೆಗೆ ಅವರು ಕೊನೆಯದಾಗಿ ಮನವಿ ಮಾಡಿಕೊಂಡಿದ್ದು, ದಯವಿಟ್ಟು ಎಚ್.ಡಿ. ರೇವಣ್ಣ ಅವರಿಗೆ ಮಧ್ಯಂತರ ರಕ್ಷಣೆಯನ್ನಾದ್ರೂ ನೀಡಬೇಕು, ಮಧ್ಯಂತರ ಜಾಮೀನನ್ನಾದ್ರೂ ನೀಡಬೇಕು. ನೀಡಿದಂಥ ನಂತರದಲ್ಲಿ ರಕ್ಷಣೆಯನ್ನ ನೀಡಿದ್ರೆ, ಈಗ CRPC 41A ಅಡಿಯಲ್ಲಿ ಏನ್ ನೋಟಿಸ್ ನ ಕೊಡಲಾಗಿದೆ, ಸಂಜೆ 5:30 ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಏನ್ ನೋಟಿಸ್ ನಲ್ಲಿ ತಿಳಿಸಲಾಗಿದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಖಂಡಿತವಾಗ್ಲೂ ರಕ್ಷಣೆ ಕೊಟ್ಟರೆ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಹೇಳಿ ಅವರ ಪರ ವಕೀಲರಾಗಿರುವಂತಹ ಡಿ ಕುಮಾರ್ ನಾಯಕ್ ಕೋರ್ಟ್ಗೆ ತಿಳಿಸ್ತಾರೆ. ಅದಾದ ನಂತರದಲ್ಲಿ ಈಗ ಎಸ್ಐಟಿ ಪರವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಈ ಪ್ರಕರಣದ ವಿಚಾರಣೆಯನ್ನ ಏನ್ ಮಾಡ್ತಾ ಇದೆ, ಅವರ ಪರವಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ತಮ್ಮ ವಾದವನ್ನ ಮಂಡನೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ನಿನ್ನೆ ನಾನ್ ಬೇಲೆಬಲ್ ಸೆಕ್ಷನ್ ಇಲ್ಲ ಅಂತ ಹೇಳಿ ಪಿಪಿ ಹೇಳಿದ್ದಾರೆ ಅಂತ ಹೇಳಿ ಈ ವಿಚಾರಣೆ ಇವತ್ತು ಆರಂಭ ಆಯ್ತಲ್ಲ ಮಧ್ಯಾಹ್ನ, ಆರಂಭದಲ್ಲಿ ಉಲ್ಲೇಖ ಮಾಡಿದ್ರು ಡಿ ಕುಮಾರ್ ನಾಯಕ್ ಅವರು. ಅದಕ್ಕೆ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದ್ದಾರೆ ಎಸ್ಪಿಪಿ. ಅದಾದ ಬಳಿಕ ತನಿಖಾ ಸಂಸ್ಥೆಯ ಮೊದಲ ಪ್ರಿಯಾರಿಟಿ ಲೈಫ್ ಟು ಲಿಬರ್ಟಿ, ಅದನ್ನ ಎಸ್ಐಟಿ ಕೂಡ ಮಾಡೋಕ್ ಹೊರಟಿದೆ. ಇಲ್ಲಿ ಪ್ರಮುಖವಾಗಿ ಆಗ್ಬೇಕಾಗಿರೋದು ದೂರುದಾರ ಬಡ ಮಹಿಳೆ ಯಾರು ಕಿಡ್ನಾಪ್ ಆಗಿದ್ದಾರೋ, ಯಾರು ಕಿಡ್ನಾಪ್ ಆಗಿದ್ದಾರೆ ಅಂತ ಹೇಳಿ ಆರೋಪ ಮಾಡಲಾಗ್ತಾ ಇದೆಯೋ ಅವರ ರಕ್ಷಣೆಯಾಗಬೇಕು. ಆ ರಕ್ಷಣೆಯನ್ನ ಮಾಡುವಂತಹ ಕೆಲಸವನ್ನ ಇಲ್ಲಿ ಎಸ್ಐಟಿ ಕೂಡ ಮಾಡ್ತಾ ಇದೆ. ದೂರುದಾರ ಅವನಿಗನಿಸಿದ್ದನ್ನ ಹೇಳಿಕೆ ಮೂಲಕ ದೂರನ್ನ ಕೊಟ್ಟಿದ್ದಾನೆ ಅಂತ ಹೇಳಿ ಎಸ್ಐಟಿ ಕೂಡ ಹಳೆ ಪ್ರಕರಣಗಳ ಉಲ್ಲೇಖವನ್ನ ಸದ್ಯ ತಾನು ವಾದವನ್ನ ಮಂಡಿಸುವಂತಹ ಸಂದರ್ಭದಲ್ಲಿ ಮಾಡ್ತಾ ಇದೆ. ಸುಪ್ರೀಂ ಕೋರ್ಟ್ ಎಸ್.ಕೆ. ಅಹಮದ್ ಪ್ರಕರಣವನ್ನ ಉಲ್ಲೇಖ ಮಾಡ್ತಾ ಇದೆ. ಕಿಡ್ನಾಪ್ನ 3 ಷರತ್ತುಗಳ ಬಗ್ಗೆ ಉಲ್ಲೇಖವನ್ನ ಮಾಡ್ತಿದ್ದಾರೆ ಎಸ್ಪಿಪಿ. 364 ಏನ್ ಹೇಳುತ್ತೆ, ಓರ್ವ ವ್ಯಕ್ತಿ ಮಾಡು ಇಲ್ಲ ಆತ ಮಾಡೋದನ್ನ ತಡೆಯೋದು, ಒಂದು ಆತನೇ ಮಾಡೋದು ಅಥವಾ ಆತ ಮಾಡೋದನ್ನ ತಡೆಯೋದು, ಈ ವಿಚಾರದ ಬಗ್ಗೆ ಉಲ್ಲೇಖವನ್ನ ಆತ ಮಾಡೋದನ್ನ ತಡೆಯುವ ಬಗ್ಗೆ ಹೇಳುತ್ತೆ. ಪ್ರಕರಣದಲ್ಲಿ ಎಸ್.ಕೆ. ಅಹಮದ್ 3 ಅಂಶಗಳ ಬಗ್ಗೆ ಅವರು ಹೇಳಿದ್ದಾರೆ ಅಂತ ಹೇಳಿ ಉಲ್ಲೇಖವನ್ನ ಮಾಡ್ತಾ ಇದೆ ಎಸ್ಐಟಿ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸದ್ಯ ಅವರು ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಯಾವ ಕಾರಣಕ್ಕಾಗಿ ಪ್ರಜ್ವಲ್ ಎಚ್.ಡಿ. ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನನ್ನ ಕೊಡಬಾರದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಅವರು ತಮ್ಮ ವಾದವನ್ನ ಮಂಡನೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ರೈಟ್, ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಪ್ರಕರಣದಲ್ಲಿ ಓರ್ವ ಸಂತ್ರಸ್ತೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಅದಕ್ಕೆ ನಾನು ವಿಷಾದವನ್ನ ವ್ಯಕ್ತಪಡಿಸ್ತೀನಿ. ಅದಕ್ಕಾಗಿ ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ಗೆ ಮತ್ತೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನ್ಯಾಯಾಧೀಶರ ಮುಂದೆ ಹೇಳ್ತಿದ್ದಾರೆ. ಆಗ್ಲೇ ಆರಂಭದಲ್ಲಿ ವಿಚಾರಣೆ ಆರಂಭ ಆಯ್ತಲ್ಲ, ಆ ಸಂದರ್ಭದಲ್ಲೇ ಅವರು ಮನವಿಯನ್ನ ಮಾಡ್ಕೊಂಡ್ರು. ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ಸ್ಗೆ ನೀವು ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತಹ ಮನವಿಯನ್ನ ಮಾಡಿಕೊಂಡ್ರು. ಈಗ ಎಚ್.ಡಿ. ರೇವಣ್ಣ ಅವರ ಪರ ಇರುವಂತಹ ವಕೀಲರು ತಮ್ಮ ವಾದವನ್ನ ಮಂಡಿಸಿದಂತಹ ನಂತರದಲ್ಲಿ ಈಗ ಮತ್ತೊಮ್ಮೆ ಅದೇ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ಗೆ ಅವಕಾಶವನ್ನ ಮಾಡಿಕೊಡ್ಬೇಕು ನ್ಯಾಯಾಲಯ ಅನ್ನುವಂಥ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರಕರಣದಲ್ಲಿ ಓರ್ವ ಸಂತ್ರಸ್ತೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಅದಕ್ಕಾಗಿ ನಾನು ವಿಷಾದವನ್ನ ವ್ಯಕ್ತಪಡಿಸ್ತೀನಿ. ಅದಕ್ಕಾಗಿ ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ಗೆ ಅವಕಾಶವನ್ನ ಕೊಡಬೇಕು ನ್ಯಾಯಾಲಯ ಅನ್ನುವಂಥ ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ ಎಸ್ಪಿಪಿ. ಜೊತೆಗೆ ಯಾಕೆ ಆ ಮಹಿಳೆಯ ಕಿಡ್ನಾಪ್ ಆಗಿದೆ, ಅಲ್ಲಿ ಕಿಡ್ನಾಪ್ ಆದಂತಹ ಮಹಿಳೆಯ ಮಗ ದೂರು ಕೊಟ್ಟಿದ್ದಾರೆ.
ಅದರಲ್ಲಿ ಅವರು ನಮ್ಮ ತಾಯಿ ಕಾಣಿಸ್ತಿಲ್ಲ ಅನ್ನೋ ಬಗ್ಗೆ ಅವರು ಹೇಳಿದ್ದಾರೆ. ಈಗ ಯಾವ ದೂರಿನ ಬಗ್ಗೆ ಕೆಆರ್ ನಗರ ಸ್ಟೇಷನ್ನಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ನ ಉಲ್ಲೇಖಿಸಿ ತಮ್ಮ ವಾದವನ್ನ ಎಚ್ ಡಿ ರೇವಣ್ಣ ಅವರ ಪರ ಇರುವಂತಹ ವಕೀಲ ಡಿ ಕುಮಾರ್ ನಾಯಕ್ ಅವರು ಮಾಡಿದ್ರು, ಅದೇ ಎಫ್ಐಆರ್ನ ಉಲ್ಲೇಖ ಮಾಡಿ, ಅದೇ ದೂರನ್ನ ಉಲ್ಲೇಖ ಮಾಡಿ ತಮ್ಮ ವಾದವನ್ನ ಮಂಡಿಸುವಂತಹ ಕೆಲಸವನ್ನ ಸದ್ಯ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಮಾಡ್ತಿದ್ದಾರೆ. ಯಾಕೆ ಆ ಮಹಿಳೆಯ ಕಿಡ್ನಾಪ್ ಆಗಿದೆ? ಇಲ್ಲಿ ಮಹಿಳೆಯ ಕಿಡ್ನಾಪ್ ಬಗ್ಗೆ ಮಗ ದೂರನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಅವರ ತಾಯಿ ಕಾಣಿಸ್ತಿಲ್ಲ ಅನ್ನೋದನ್ನ ಅವರು ತಮ್ಮ ದೂರಿನಲ್ಲಿ ತಿಳಿಸಿದ್ದಾರೆ. ಆತ ದೂರಿನಲ್ಲಿ ರೇವಣ್ಣ ಅವರು ಕರೆತರೋಕೆ ಹೇಳಿದ್ದಾರೆ ಅಂತ ಹೇಳಿ ಬಾಬಣ್ಣ ಹೇಳಿದ್ರು, ಅದಕ್ಕಾಗಿ ನಮ್ಮ ತಾಯಿಯನ್ನ ಕರ್ಕೊಂಡು ಹೋದ್ರು. ಈ ವಿಚಾರವನ್ನ ದೂರಿನಲ್ಲಿ ಏನ್ ಅಂಶ ಇದೆಯೋ ಅದನ್ನ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡ್ತಿದ್ದಾರೆ. ಬಹಳ ಕುತೂಹಲಕರ ಘಟ್ಟದಲ್ಲಿ ಸಾಗ್ತಾ ಇದೆ ಎಚ್ ಡಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ. ಆಗ್ಲೇ ಕೆಆರ್ ನಗರ ಸ್ಟೇಷನ್ನಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ನಲ್ಲಿ ಹಾಕಿರುವಂತಹ ಸೆಕ್ಷನ್ಗಳ ಬಗ್ಗೆ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದ್ರು ಎಚ್ ಡಿ ರೇವಣ್ಣ ಅವರ ಪರ ವಕೀಲರು. ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಸೆಕ್ಷನ್ಗಳನ್ನ ಹಾಕ್ತಾರೆ, ಇಲ್ಲಿ ಉದ್ದೇಶಪೂರ್ವಕವಾಗಿ ನಾನ್ ಬೇಲೇಬಲ್ ಸೆಕ್ಷನ್ ನ ಹಾಕಲಾಗಿದೆ ಅಂತ ಹೇಳಿ ಉಲ್ಲೇಖವನ್ನ ಮಾಡಿದ್ರು. ಆ ಕಾರಣಕ್ಕಾಗಿ ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನನ್ನ ಕೊಡಬೇಕು ಅನ್ನುವಂತಹ ಮನವಿಯನ್ನ ಎಚ್ ಡಿ ರೇವಣ್ಣ ಅವರ ಪರ ಇರುವಂತಹ ವಕೀಲ ಡಿ ಕುಮಾರ್ ನಾಯಕ್ ಅವರು ಮಾಡಿದ್ರು. ಈಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಸ್ಐಟಿ ಪರ ಇರುವಂತಹ ವಕೀಲ ಎಸ್ಪಿಪಿ ಸದ್ಯ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಅದರಲ್ಲಿ ಅದೇ ದೂರನ್ನ ಆಧರಿಸಿ ಆ ದೂರಿನಲ್ಲಿರುವಂತಹ ಅಂಶಗಳನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಉಲ್ಲೇಖವನ್ನ ಮಾಡ್ತಿದ್ದಾರೆ. ಆ ದೂರಿನಲ್ಲಿ ಏನಿತ್ತು? ಆ ದೂರಿನಲ್ಲಿ ಆ ಸಂತ್ರಸ್ತೆಯ ಮಗ ನನ್ನ ತಾಯಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ದಾನೆ. ಜೊತೆಗೆ ಆ ದೂರಿನಲ್ಲಿ ರೇವಣ್ಣ ಅವರು ಕರ್ಕೊಂಡು ಬರೋಕ್ ಹೇಳಿದ್ರು ಅಂತ ಹೇಳಿ ಸತೀಶ್ ಬಾಬು ಬಂದು ನನ್ನ ತಾಯಿಯನ್ನ ಕರ್ಕೊಂಡು ಹೋದ ಅನ್ನುವುದನ್ನು ಉಲ್ಲೇಖ ಮಾಡಿದ್ದಾನೆ. ನಮ್ಮ ಎಸ್ಐಟಿ ತಂಡ ಆ ಬಡ ಮಹಿಳೆಗಾಗಿ ಹಗಲು ರಾತ್ರಿ ಹುಡುಕಾಟವನ್ನ ಮಾಡ್ತಾ ಇದೆ. ಆ ಮಹಿಳೆಯನ್ನ ಪತ್ತೆ ಹಚ್ಚೋದಕ್ಕೆ ನಮ್ಮ ಟೀಮ್ ಹಗಲು ರಾತ್ರಿ ಶ್ರಮವನ್ನ ಹಾಕ್ತಾ ಇದೆ. ನಾವು ಆಕೆಯನ್ನ ಪತ್ತೆ ಮಾಡುವಂತಹ ಭರವಸೆ ನಮಗಿದೆ. ಹೇಗಾದ್ರೂ ಮಾಡಿ ಕಿಡ್ನಾಪ್ ಆಗಿರುವಂತಹ ಆ ಮಹಿಳೆಯನ್ನ ನಾವು ಪತ್ತೆ ಮಾಡ್ತೀವಿ. ಹೀಗಾಗಿ ನಾನು ಆಕೆಯ ಬಗ್ಗೆ ಇಲ್ಲಿ ಹೆಚ್ಚು ಹೇಳಿ ವಾದಿಸುವುದಕ್ಕೆ ಹೋಗೋದಿಲ್ಲ. ಈ ಪ್ರಕರಣಕ್ಕೆ ಪೂರಕವಾಗಿ ಕೆಲ ಉನ್ನತ ನ್ಯಾಯಾಲಯಗಳು ಕೂಡ ಈ ಹಿಂದೆ ಇಂಥದ್ದೇ ಪ್ರಕರಣಗಳಾದಾಗ ಆದೇಶವನ್ನ ಕೊಟ್ಟಿವೆ ಅಂತ ಹೇಳಿ ಆ ಕೋರ್ಟ್ಗಳು ಕೊಟ್ಟಂತಹ ಬೇರೆ ಬೇರೆ ರೀತಿಯಾದಂತಹ ಇಂಥದ್ದೇ ಕೇಸ್ಗಳಲ್ಲಿ ಕೋರ್ಟ್ಗಳು ಕೊಟ್ಟಂತಹ ತೀರ್ಪೇನಿದೆ, ಆದೇಶ ಏನಿದೆ ಅದನ್ನ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಸದ್ಯ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡ್ತಿದ್ದಾರೆ. ಹೈಕೋರ್ಟ್ನ ಹಿಂದಿನ ಪ್ರಕರಣಗಳ ಬಗ್ಗೆ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಅವರು ಮಾಡ್ತಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಆಗಲೇ ಎಚ್ ಡಿ ರೇವಣ್ಣ ಅವರ ಪರ ವಕೀಲರು ಯಾವ ರೀತಿ ವಾದವನ್ನ ಮಂಡನೆ ಮಾಡಿದ್ದು ಅನ್ನುವಂಥದ್ದನ್ನ ಗಮನಿಸಿದ್ರಿ. ಪೊಲೀಸರ ವಿರುದ್ಧ, ಸರ್ಕಾರದ ವಿರುದ್ಧ ಯಾವ ರೀತಿ ಆರೋಪವನ್ನ ಮಾಡಿದ್ರು, ಯಾವ ರೀತಿ ದುರ್ಬಳಕೆ ಮಾಡಿಕೊಂಡು ಎಚ್ ಡಿ ರೇವಣ್ಣ ಅವರನ್ನ ಸಿಕ್ಕಿಸಿ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದೆ. ನಾನ್ ಬೇಲೇಬಲ್ ಸೆಕ್ಷನ್ ನ ಯಾವ ರೀತಿ ಬೇಕು ಅಂತ ಹಾಕಲಾಯಿತು ಅನ್ನುವಂತಹ ಆರೋಪವನ್ನ ಅವರು ಮಾಡ್ತಾ ಇದ್ರು ತಮ್ಮ ವಾದವನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ. ಈಗ ಎಸ್ಐಟಿ ಪರ ಎಸ್ಪಿಪಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಅವರು ಕೂಡ ಪ್ರಮುಖವಾಗಿ ಕೆಆರ್ ನಗರ ಸ್ಟೇಷನ್ ನಲ್ಲಿ ದಾಖಲಾಗಿರುವಂತಹ ಆ ಕಂಪ್ಲೇಂಟ್ ಏನಿದೆ, ಆ ಕಂಪ್ಲೇಂಟ್ ನಲ್ಲಿರುವಂತಹ ವಿಚಾರಗಳನ್ನ ಉಲ್ಲೇಖ ಮಾಡಿಯೇ ತಮ್ಮ ವಾದವನ್ನ ಅವರು ಮಂಡನೆ ಮಾಡ್ತಿದ್ದಾರೆ. ಆರಂಭದಿಂದಾನೇ ಅವ್ರು ಹೇಳಿದ್ದು ಆ ಮಹಿಳೆಯ ಕಿಡ್ನಾಪ್ ಯಾಕಾಯ್ತು, ಮಹಿಳೆಯ ಮಗ ಕೊಟ್ಟಂತಹ ಕಂಪ್ಲೇಂಟ್ ಮೇ 2ನೇ ತಾರೀಕು ಏನು ಎಫ್ಐಆರ್ ದಾಖಲಾಗಿದೆ ಆ ಕಂಪ್ಲೇಂಟ್ ನಲ್ಲಿ ಮಗನೇ ಹೇಳ್ತಾನೆ ನನ್ನ ತಾಯಿ ಕಾಣಿಸ್ತಾ ಇಲ್ಲ, ನನ್ನ ತಾಯಿಯನ್ನ ಹುಡುಕೊಡಿ. ಜೊತೆಗೆ ಎಚ್ ಡಿ ರೇವಣ್ಣ ಅವರು ಕರ್ಕೊಂಡು ಬರೋಕ್ ಹೇಳಿದ್ದಾರೆ ಅಂತ ಹೇಳಿನೇ ಸತೀಶ್ ಬಾಬು ನನ್ನ ತಾಯಿಯನ್ನ ಆವತ್ತು ಮನೆಯಿಂದ ಕರ್ಕೊಂಡು ಹೋಗಿದ್ದು. ಇದನ್ನ ತನ್ನ ಕಂಪ್ಲೇಂಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಆ ದೂರುದಾರ ಸಂತ್ರಸ್ತೆಯ ಮಗ ಉಲ್ಲೇಖ ಮಾಡಿದ್ದಾನೆ. ಆ ಮಹಿಳೆಗೋಸ್ಕರ ನಮ್ಮ ಎಸ್ಐಟಿ ತಂಡ ಹಗಲು ರಾತ್ರಿ ಹುಡುಕಾಟವನ್ನ ನಡೆಸ್ತಾ ಇದೆ. ಎಲ್ಲಾ ಕಡೆ ನಾವು ಹುಡುಕಾಡ್ತಾ ಇದೀವಿ ಆ ಮಹಿಳೆಗೋಸ್ಕರ. ಆಕೆಯನ್ನ ರಕ್ಷಣೆ ಮಾಡುವ ಬಗ್ಗೆ ನಮಗ್ ಭರವಸೆ ಇದೆ, ಆಕೆಯನ್ನ ಪತ್ತೆ ಮಾಡುವ ಬಗ್ಗೆ ಭರವಸೆ ಇದೆ. ಹೀಗಾಗಿ ಆ ವಿಚಾರವಾಗಿ ನಾನು ಹೆಚ್ಚು ವಾದಿಸುವುದಿಲ್ಲ ಅಂತ ಹೇಳಿದಂಥ ಎಸ್ಪಿಪಿ ಸದ್ಯ ಈ ಪ್ರಕರಣಕ್ಕೆ ಪೂರಕವಾಗಿ ಕೆಲ ಉನ್ನತ ನ್ಯಾಯಾಲಯಗಳು, ಹೈಕೋರ್ಟ್ನ ಹಿಂದಿನ ಪ್ರಕರಣಗಳ ಆದೇಶಗಳ ಉಲ್ಲೇಖವನ್ನ ಮಾಡ್ತಿದ್ದಾರೆ. ಈ ಪ್ರಕರಣದಲ್ಲಿ ಆರೋಪಿಯ ಪ್ರಭಾವದ ಬಗ್ಗೆ ಹೇಳುತ್ತೆ.
ಅಲ್ಲಿ ವಿಕ್ಟಿಮ್ ದೂರು ಕೊಡೋಕೆ ಆತಂಕ ಇತ್ತು. ಅದೇ ರೀತಿ ಈ ಪ್ರಕರಣದಲ್ಲೂ ಕಾಣಿಸ್ತಾ ಇದೆ. ಹೈಕೋರ್ಟ್ನ ಹಿಂದಿನ ಒಂದು ಪ್ರಕರಣದಲ್ಲಿ ಇದೇ ರೀತಿಯಾದಂತಹ ಒಂದು ಸಿಚುವೇಶನ್ ನಿರ್ಮಾಣ ಆಗಿತ್ತು. ಅಲ್ಲಿ ದೂರು ಕೊಡೋಕೆ ವಿಕ್ಟಿಮ್ ಅಂದ್ರೆ ಯಾರು ಸಂತ್ರಸ್ತರಿದ್ದಾರೋ ಅವರಿಗೆ ಆತಂಕ ಆಯಿತು ದೂರು ಕೊಡೋಕೆ. ಯಾಕಂದ್ರೆ ಆ ಪ್ರಕರಣದಲ್ಲೂ ಆರೋಪಿ ಬಹಳ ಪ್ರಭಾವಿಯಾಗಿದ್ರು. ಅವರು ಪ್ರಭಾವವನ್ನ ಬೀರುವಂತಹ ಆತಂಕವನ್ನ ಆ ಸಂತ್ರಸ್ತರು ಎದುರಿಸ್ತಾ ಇದ್ರು. ಈಗ ಈ ಪ್ರಕರಣದಲ್ಲೂ ಕೂಡ ಅದೇ ರೀತಿ ಕಾಣಿಸ್ತಾ ಇದೆ. ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಸಾಮ್ಯತೆಗಳಿದ್ದಾವೆ ಅಂತ ಹೇಳಿ ಈ ಹಿಂದಿನ ಪ್ರಕರಣದ ಆದೇಶವನ್ನ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡ್ತಿದ್ದಾರೆ. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಜಾಮೀನು ಅರ್ಜಿಯ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡ್ಬಿಡ್ತಾರ ಎಚ್ ಡಿ ರೇವಣ್ಣ ಅವರು, ಅಥವಾ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗ್ಬಿಡುತ್ತಾ? ಇಫ್ ಇನ್ ಕೇಸ್ ವಜಾ ಆದ್ರೆ ಬಂಧನದ ಭೀತಿ ಎಚ್ ಡಿ ರೇವಣ್ಣ ಅವರಿಗೆ ಖಂಡಿತ ಇದೆ. 5:00ವರೆಗೆ ಅವರು ವಿಚಾರಣೆಗೆ ಹಾಜರಾಗಬೇಕು. ಅವರಿಗೆ ನೋಟಿಸ್ನ ಕೊಡಲಾಗಿದೆ. ಆದ್ರೆ ಅವರ ಪರ ವಕೀಲರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ರಕ್ಷಣೆ ನೀಡಿದ್ರೆ ಖಂಡಿತವಾಗ್ಲೂ 5:00ವರೆಗೆ ವಿಚಾರಣೆಗೆ ನನ್ನ ಕಕ್ಷಿದಾರ ಹಾಜರಾಗ್ತಾರೆ. ಅಟ್ಲೀಸ್ಟ್ ಮಧ್ಯಂತರ ರಕ್ಷಣೆಯನ್ನಾದ್ರೂ ಕೊಡಬೇಕು, ಅಂದ್ರೆ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನಾದ್ರೂ ಮಂಜೂರು ಮಾಡಬೇಕು ನ್ಯಾಯಾಲಯ ನನ್ನ ಕಕ್ಷಿದಾರರಿಗೆ ಅನ್ನುವಂತಹ ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಚ್ ಡಿ ರೇವಣ್ಣ ಅವರ ಪರ ವಕೀಲರಿರುವಂತಹ ಡಿ ಕುಮಾರ್ ನಾಯಕ್ ಅವರು. ಬಟ್ ಈಗ ಅದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸ್ತಾ ತಮ್ಮ ಪ್ರತಿವಾದವನ್ನ ಮಂಡನೆ ಮಾಡ್ತಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಎಸ್ಐಟಿ ಯಾವ ರೀತಿಯಾಗಿ ವಿಚಾರಣೆ ನಡೆಸ್ತಾ ಇದೆ, ಈ ಪ್ರಕರಣದಲ್ಲಿ ರೇವಣ್ಣ ಅವರ ಪಾತ್ರ ಯಾವ ರೀತಿಯಾಗಿ ಉಲ್ಲೇಖ ಆಗಿದೆ ಆ FIR ನಲ್ಲಿ, ಯಾವ ಕಾರಣಕ್ಕಾಗಿ ಆ 364A ಸೆಕ್ಷನ್ ನ ಹಾಕಲಾಗಿದೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾದವನ್ನ ಮಂಡನೆ ಮಾಡುವಂತಹ ಕೆಲಸವನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡ್ತಿದ್ದಾರೆ. ಇಲ್ಲಿ ಎಚ್ ಡಿ ರೇವಣ್ಣ ಅಥವಾ ಪ್ರಜ್ವಲ್ ರೇವಣ್ಣ ವಿರುದ್ಧ ಯಾವುದೇ ಮಹಿಳೆ ದೂರು ನೀಡಿದ್ರೆ ಈ ರೀತಿ ಕಿಡ್ನಾಪ್ ಆಗತ್ತೆ ಅನ್ನುವಂತಹ ಸಂದೇಶವನ್ನ ರವಾನಿಸೋಕೆ ಈ ಕಿಡ್ನಾಪ್ ನ ಮಾಡಿಸಲಾಗಿದೆ. ಬಹಳ ಪ್ರಮುಖವಾದಂತಹ ಅಂಶ ಸದ್ಯ SPP ಉಲ್ಲೇಖ ಮಾಡಿರೋದು. ಸಾಕಷ್ಟು ವಿಡಿಯೋಗಳಿದ್ದಾವೆ ಅನ್ನುವಂತಹ ಮಾತಿದೆ. ಸಾಕಷ್ಟು ವಿಡಿಯೋಗಳು ಹರಿದಾಡಿದ್ದಾವೆ, ಕೆಲ ವಿಡಿಯೋಗಳು ಹೊರಗಡೆ ಬಂದಿದ್ದಾವೆ, ಇನ್ನೂ ಕೆಲ ವಿಡಿಯೋಗಳಿದ್ದಾವೆ, ನೂರಾರು ವಿಡಿಯೋಗಳಿದ್ದಾವೆ, ಸಾವಿರಾರು ವಿಡಿಯೋಗಳಿದ್ದಾವೆ. ಈ ರೀತಿಯಾದಂತಹ ಆರೋಪ ಇದೆ. ಹಾಗಾಗಿ ಯಾರೂ ಸಂತ್ರಸ್ತರು ಹೊರಗಡೆ ಬಂದು ಕಂಪ್ಲೇಂಟ್ ಕೊಡಬಾರ್ದು, ಕೊಟ್ರೆ ಈ ರೀತಿ ಕಿಡ್ನಾಪ್ ಮಾಡಲಾಗುತ್ತೆ ಅನ್ನುವುದನ್ನ ತೋರಿಸೋದಕ್ಕೆ ಈ ರೀತಿ ಕಿಡ್ನಾಪ್ ಮಾಡಲಾಗಿದೆ ಅಂತ ಹೇಳಿ SPP ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ ನ್ಯಾಯಾಧೀಶರ ಮುಂದೆ. ಎಚ್ ಡಿ ರೇವಣ್ಣ ಅಥವಾ ಪ್ರಜ್ವಲ್ ರೇವಣ್ಣ ವಿರುದ್ಧ ಯಾವುದೇ ಮಹಿಳೆ ದೂರು ನೀಡಿದ್ರೆ ಈ ರೀತಿ ಕಿಡ್ನಾಪ್ ಆಗತ್ತೆ ಅನ್ನುವಂತಹ ಸಂದೇಶವನ್ನ ಸಂತ್ರಸ್ತರಿಗೆ ರವಾನೆ ಮಾಡುವಂತಹ ಉದ್ದೇಶದಿಂದ ಈ ಕೃತ್ಯವನ್ನ ಎಸಗಲಾಗಿದೆ. ಇದು ಬಹಳ ಗಂಭೀರವಾದಂತಹ ವಿಚಾರ. ಆ ಸಂತ್ರಸ್ತರ ಮೇಲೆ ಪ್ರಭಾವ ಬೀರುವಂತಹ ಸಂದೇಶವನ್ನ ರವಾನೆ ಮಾಡುವುದಕ್ಕೆ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಈ ಬಡ ಮಹಿಳೆಯ ಕಿಡ್ನಾಪ್ನ ಮಾಡಲಾಗಿದೆ ಅಂತ ಹೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸದ್ಯ ನ್ಯಾಯಾಧೀಶರ ಮುಂದೆ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಅಲ್ಲಿಗೆ ಬಹಳ ಪ್ರಮುಖವಾದಂತಹ ಅಂಶವನ್ನ ಉಲ್ಲೇಖ ಮಾಡ್ತಾ ಇರೋದು. ಆಗ್ಲೇ SITಯ ಆಕ್ಷೇಪಣೆ ಸಲ್ಲಿಸುವಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರವನ್ನ ಕೂಡ ಇವರು ಉಲ್ಲೇಖ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ನೂರಾರು ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ. ಈ ಪ್ರಕರಣಕ್ಕೂ ಪ್ರಜ್ವಲ್ ರೇವಣ್ಣಗೂ ಏನ್ ಸಂಬಂಧ ಅಂತ ಹೇಳಿ ಎಚ್ ಡಿ ರೇವಣ್ಣ ಪರ ಇರುವಂತಹ ವಕೀಲರು ಪ್ರಶ್ನೆ ಮಾಡಿದ್ರು ನ್ಯಾಯಾಲಯದಲ್ಲಿ. ಅದಕ್ಕುತ್ತರ ಕೊಡುವಂತಹ ಕೆಲಸವನ್ನ ಸದ್ಯ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡ್ತಿದ್ದಾರೆ. ಯಾವ ಕಾರಣಕ್ಕಾಗಿ ಆತಂಕ, ಯಾವ ಕಾರಣಕ್ಕಾಗಿ ನಾವು ಅದನ್ನ ಉಲ್ಲೇಖ ಮಾಡಿದ್ವಿ ಅನ್ನೋದಕ್ಕೆ ಉತ್ತರವನ್ನ ಕೊಡುವಂತಹ ಕೆಲಸ ಸದ್ಯ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಡೆಯಿಂದ ಆಗ್ತಾ ಇದೆ. ಎಚ್ ಡಿ ರೇವಣ್ಣ ಅಥವಾ ಪ್ರಜ್ವಲ್ ರೇವಣ್ಣ ವಿರುದ್ಧ ಯಾವುದೇ ಸಂತ್ರಸ್ತ ಮಹಿಳೆಯರು ದೂರು ಕೊಡಬಾರದು. ದೂರು ಕೊಟ್ರೆ ಈ ರೀತಿ ಕಿಡ್ನಾಪ್ ಮಾಡಲಾಗತ್ತೆ ಅನ್ನುವಂತಹ ಒಂದು ಭಯದ ವಾತಾವರಣ ಕ್ರಿಯೇಟ್ ಮಾಡೋದು, ಅಥವಾ ಆ ಸಂತ್ರಸ್ತರ ಮೇಲೆ ಒಂದು ಪ್ರಭಾವವನ್ನ ಬೀರುವಂತಹ ಕೆಲಸವನ್ನ ಮಾಡೋದು, ಅಂಥದ್ದೊಂದು ಸಂದೇಶವನ್ನ ಪಾಸ್ ಮಾಡಿಸೋದು. ಆ ಕಾರಣಕ್ಕಾಗಿ ಆ ಬಡ ಮಹಿಳೆಯ ಕಿಡ್ನಾಪ್ನ ಮಾಡಲಾಗಿದೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಆ ರೀತಿಯಾಗಿ ತಮ್ಮ ವಾದವನ್ನ ಮಂಡನೆ ಮಾಡಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಇಲ್ಲಿ ಅರ್ಜಿದಾರ ಅಂದ್ರೆ ಎಚ್ ಡಿ ರೇವಣ್ಣ ಅವರು ರಾಜಕೀಯವಾಗಿ ಜೊತೆಗೆ ಹಣದಲ್ಲೂ ಕೂಡ ಪ್ರಭಾವಿ ಇದ್ದಾರೆ. ಎಚ್ ಡಿ ರೇವಣ್ಣ ಅವರು ಯಾವ ಹಂತಕ್ಕೂ ಕೂಡ ಹೋಗುವಂತಹ ಸಾಧ್ಯತೆ ಇದೆ. ಆರೋಪಿ ಕೇವಲ ಈ ಮಹಿಳೆಗೆ ಮಾತ್ರ ಈ ರೀತಿ ಮಾಡಿದ್ದಾರಾ ಅಥವಾ ಇನ್ನೂ ಅನೇಕರಿಗೆ ಇದೇ ರೀತಿಯಾದಂಥ ಕೃತ್ಯವನ್ನ ಮಾಡಿದ್ದಾರಾ, ಈ ಬಗ್ಗೆ ನಮಗೆ ಸಂದೇಹ ಇದೆ ಅಂತ ಹೇಳಿ SIT ಪರ ವಕೀಲ SP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನ ಮಂಡಿಸುವಂತಹ ಸಂದರ್ಭದಲ್ಲಿ
ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿಗೆ ಬಹಳ ಗಂಭೀರವಾದಂತಹ ವಿಚಾರ ಅವರು ಪ್ರಸ್ತಾಪ ಮಾಡ್ತಾ ಇರೋದು. ಇಲ್ಲಿ ಅರ್ಜಿದಾರ ಎಚ್ ಡಿ ರೇವಣ್ಣ ರಾಜಕೀಯವಾಗಿ ಬಹಳ ಪ್ರಭಾವಿ ಇದ್ದಾರೆ, ಹಣದಲ್ಲಿ ಬಹಳ ಪ್ರಭಾವಿ ಇದ್ದಾರೆ. ಅವರು ಯಾವ ಹಂತಕ್ಕೆ ಬೇಕಾದರೂ ಹೋಗಬಹುದು ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ. ಅಲ್ಲದೆ ಆರೋಪಿ ಕೇವಲ ಈ ಮಹಿಳೆ ಅಂದ್ರೆ ಕಿಡ್ನಾಪ್ ಆಗಿದಾರಲ್ಲ ಮಹಿಳೆ, ಈ ಮಹಿಳೆಗೆ ಮಾತ್ರ ಈ ರೀತಿ ಮಾಡಿದ್ದಾರಾ ಅಥವಾ ಇನ್ನು ಬೇರೆ ಸಂತ್ರಸ್ತರಿಗೆ ಈ ರೀತಿ ಮಾಡಿದ್ದಾರಾ ಅನ್ನುವಂಥ ಸಂದೇಹ ಇದೆ. ನಾವು ಆ ಮಹಿಳೆಯನ್ನ ರಕ್ಷಿಸಿ ಹೇಳಿಕೆಯನ್ನ ದಾಖಲಿಸಿಕೊಂಡ್ರೆ ಸತ್ಯಾಂಶ ಹೊರಗಡೆ ಬರುತ್ತೆ. ಹಾಗಾಗಿ ಈ ಪ್ರಕರಣದಲ್ಲಿ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ನೀಡಬಾರದು ಅಂತ ಹೇಳಿ ವಾದವನ್ನ ಮಂಡನೆ ಮಾಡಿದ್ದಾರೆ. ಎಸ್ಐಟಿ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆರೋಪಿ ಸ್ಥಾನದಲ್ಲಿರುವಂತಹ ಎಚ್ ಡಿ ರೇವಣ್ಣ ಪ್ರಭಾವಿಯಾಗಿರೋದ್ರಿಂದ, ಅವರಿಗೆ ಹಣಬಲ ಕೂಡ ಇರೋದ್ರಿಂದ, ಸಂತ್ರಸ್ತೆಯ ಮೇಲೆ ಅವರು ಪ್ರಭಾವ ಬೀರುವಂತಹ ಆತಂಕ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಬಾರದು ಅನ್ನುವಂತಹ ಮನವಿಯನ್ನ ಎಸ್ಐಟಿ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಅವರು ಮಾಡಿಕೊಂಡಿದ್ದಾರೆ. ಈಗ ಸದ್ಯ ಕೋರ್ಟ್ನಲ್ಲಿ ಏನಾಗ್ತಾ ಇದೆ ಅಂದ್ರೆ ಎಸ್ಪಿಪಿ ಮಾಡಿದಂತಹ ವಾದಕ್ಕೆ ಮತ್ತೆ ಆಕ್ಷೇಪಣೆಯನ್ನ ಸಲ್ಲಿಸುವಂತಹ ಕೆಲಸವನ್ನ ರೇವಣ್ಣ ಪರ ವಕೀಲ ಡಿ ಕುಮಾರ್ ನಾಯಕ್ ಅವರು ಮಾಡ್ತಿದ್ದಾರೆ. ಇದು ಸದ್ಯಕ್ಕೆ ಕೋರ್ಟ್ನಲ್ಲಿ ಆಗ್ತಾ ಇರುವಂತಹ ಪ್ರೊಸೀಡಿಂಗ್ಸ್. ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಆಕ್ಷೇಪವನ್ನ ಸಲ್ಲಿಸ್ತಾ ಇದ್ದಾರೆ ರೇವಣ್ಣ ಪರ ವಕೀಲರಾಗಿರುವಂತಹ ಮೂರ್ತಿ ಡಿ ನಾಯಕ್. ಬಹಳ ಕುತೂಹಲಕರ ಘಟ್ಟದಲ್ಲಿ ಸಾಗ್ತಾ ಇದೆ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಿಚಾರಣೆ. ಆರಂಭದಲ್ಲಿ ಎಚ್ ಡಿ ರೇವಣ್ಣ ಅವರ ಪರ ವಕೀಲರು ತಮ್ಮ ವಾದವನ್ನ ಮಂಡಿಸಿದ್ರು. ರಕ್ಷಣೆಯನ್ನ ಕೊಡಿ, ನಮಗೆ ವಿನಾಕಾರಣ 364A ಸೆಕ್ಷನ್ ಹಾಕಲಾಗಿದೆ. ಕೊಟ್ಟಂತಹ ದೂರಿನಲ್ಲಿ ಆ ವಿಚಾರಗಳ ಪ್ರಸ್ತಾಪ ಇಲ್ಲದೆ ಇದ್ರೂ ಕೂಡ ಬೇಕು ಅಂತ ಉದ್ದೇಶಪೂರ್ವಕವಾಗಿ 364A ಸೆಕ್ಷನ್ ಹಾಕಿದ್ದಾರೆ. ಹಾಗಾಗಿ ನಮಗೆ ರಕ್ಷಣೆ ಬೇಕು, ನಮ್ಮ ಕಕ್ಷಿದಾರರಿಗೆ ರಕ್ಷಣೆ ಬೇಕು. ರಕ್ಷಣೆಯನ್ನ ಕೊಟ್ರೆ ಮಧ್ಯಂತರ ರಕ್ಷಣೆಯನ್ನಾದ್ರೂ ನೀಡಬೇಕು, ಕೊಟ್ರೆ 5:00ವರೆಗೆ ನಾವು ವಿಚಾರಣೆಗೆ ಹಾಜರಾಗ್ತೀವಿ ಅನ್ನುವಂಥ ಮನವಿಯನ್ನ ಮಾಡಿಕೊಂಡ್ರು ಎಚ್ ಡಿ ರೇವಣ್ಣ ಅವರ ಪರ ವಕೀಲರಾಗಿರುವಂತಹ ಎಚ್ ಡಿ ರೇವಣ್ಣ ಪರ ಇರುವಂತಹ ವಕೀಲರು. ಆದರೆ ಇದಕ್ಕೆ ಎಸ್ಐಟಿ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ತಮ್ಮ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ರು. ಬಹಳ ಪ್ರಮುಖವಾದಂತಹ ಕೆಲವೊಂದಿಷ್ಟು ವಿಚಾರಗಳನ್ನ ಅವರು ಉಲ್ಲೇಖ ಮಾಡಿದ್ರು. ಇಲ್ಲಿ ಅರ್ಜಿದಾರರಾಗಿರುವಂತಹ ಎಚ್ ಡಿ ರೇವಣ್ಣ ಬಹಳ ಪ್ರಭಾವಿ ವ್ಯಕ್ತಿ ಇದ್ದಾರೆ, ಹಣದಲ್ಲೂ ಕೂಡ ಅವರು ಬಹಳ ಪ್ರಭಾವಿ, ರಾಜಕೀಯವಾಗಿ ಬಹಳ ಪ್ರಭಾವಿ. ಅವರು ತಮ್ಮನ್ನ ತಾವು ರಕ್ಷಣೆ ಮಾಡೋದಕ್ಕೆ ಅಥವಾ ತಮ್ಮ ಪುತ್ರನನ್ನ ರಕ್ಷಣೆ ಮಾಡೋದಕ್ಕೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಈಗೇನ್ ಕಿಡ್ನಾಪ್ ಆಗಿದ್ದಾರೆ ಮಹಿಳೆ, ಆ ಮಹಿಳೆಗೆ ಮಾತ್ರ ಈ ರೀತಿ ಮಾಡಿದ್ದಾರಾ ಅಥವಾ ಇನ್ನೂ ಅನೇಕ ಮಹಿಳೆಯರಿಗೆ ಈ ರೀತಿ ಮಾಡಿದ್ದಾರಾ ಅಂಥದ್ದೊಂದು ಅನುಮಾನ ಇದೆ. ಹಾಗಾಗಿ ಈಗ ನಾಪತ್ತೆಯಾಗಿರುವಂತಹ ಮಹಿಳೆಯನ್ನ ರಕ್ಷಣೆ ಮಾಡಿ ಆಕೆಯ ಹೇಳಿಕೆಯನ್ನ ದಾಖಲು ಮಾಡಿಕೊಂಡ್ರೆ ಸತ್ಯಾಂಶ ಹೊರಗಡೆ ಬರುತ್ತೆ. ಹಾಗಾಗಿ ಈ ಪ್ರಕರಣದಲ್ಲಿ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ನೀಡಬಾರದು ಅಂತ ಹೇಳಿ ಎಸ್ಐಟಿ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಳ್ತಾರೆ. ಇದಕ್ಕೆ ಈಗ ಪುನಃ ಆಕ್ಷೇಪಣೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ರೇವಣ್ಣ ಪರ ವಕೀಲರು. ಈ ಸಂದರ್ಭದಲ್ಲಿ ಅವರು ಮೊದಲು ಉಲ್ಲೇಖ ಮಾಡಿದಂತಹ ವಿಚಾರ, ಎಸ್ಪಿಪಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಷ್ಟೊತ್ತು ಏನು ವಾದವನ್ನ ಮಂಡನೆ ಮಾಡಿದ್ರು ಅದು ರಾಜಕೀಯ ಭಾಷಣದ ರೀತಿ ಇತ್ತು. ಇದು ಎಚ್ ಡಿ ರೇವಣ್ಣ ಪರ ವಕೀಲ ಮಾಡ್ತಾ ಇರುವಂತಹ ಆರೋಪ. ಇಷ್ಟೊತ್ತು ಏನು ವಾದವನ್ನ ಮಂಡನೆ ಮಾಡಿದ್ರು ಎಸ್ಪಿಪಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್, ಅದು ರಾಜಕೀಯ ಭಾಷಣದ ರೀತಿ ಇತ್ತು. ಭಾಷಣದ ರೀತಿ ಅವರು ವಾದವನ್ನ ಮಂಡಿಸಿದ್ದಾರೆ. ಇವರ ವಾದಕ್ಕೆ ನಾನು ಕೆಲ ಅಂಶಗಳ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನ ನೀಡುವುದಕ್ಕೆ ಬಯಸ್ತೇನೆ. ಅಂದ್ರೆ ಅವರ ವಾದಕ್ಕೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಪ್ರತಿವಾದವನ್ನ ಮಾಡೋಕೆ ನಾನು ಬಯಸ್ತೀನಿ. ಕಾರಣ ಮಹಿಳೆಯರ ಗೌರವದ ಬಗ್ಗೆ ನಮಗೂ ಕೂಡ ಕಾಳಜಿ ಇದೆ. ಮಹಿಳೆಯರ ಘನತೆ, ಮಹಿಳೆಯರ ಗೌರವ, ಮಹಿಳೆಯರ ರಕ್ಷಣೆ ಬಗ್ಗೆ ನಮಗೂ ಕೂಡ ಕಾಳಜಿ ಇದೆ. ಹಾಗಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಷ್ಟೊತ್ತು ಯಾವ್ಯಾವ ವಿಚಾರಗಳನ್ನ ಉಲ್ಲೇಖ ಮಾಡಿದ್ರು ಅದರಲ್ಲಿ ಕೆಲ ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನ ನೀಡೋದಕ್ಕೆ ನಾನು ಬಯಸ್ತೀನಿ, ರಿಟರ್ನ್ ಸ್ಟೇಟ್ಮೆಂಟ್ ಅನ್ನ ನಾನು ನೀಡ್ತಾ ಇದ್ದೀನಿ ಅಂತ ಹೇಳಿ ಸದ್ಯ ಎಚ್ ಡಿ ರೇವಣ್ಣ ಅವರ ಪರ ವಕೀಲರಾಗಿರುವಂತಹ ಎಚ್ ಡಿ ರೇವಣ್ಣ ಅವರ ಪರ ವಕೀಲರು ಸದ್ಯ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ.
ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಜೈಲ ಬೇಲ ಸದ್ಯಕ್ಕೆ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತಹ ಪ್ರಶ್ನೆ ಇದು. ಮಧ್ಯಾಹ್ನ 2:45ರಿಂದ ಶುರುವಾಗಿರುವಂತಹ ವಿಚಾರಣೆ ಇದುವರೆಗೂ ಕೂಡ ಮುಂದುವರೆದಿದೆ. ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ 5ವರೆಗೆ ಎಚ್ ಡಿ ರೇವಣ್ಣ ಅವರು ಹಾಜರಾಗಬೇಕು ಕೋರ್ಟ್ಗೆ. ಆ ವಿಚಾರಣೆಗೆ ಅವರು ಪೊಲೀಸರ ಮುಂದೆ ಹಾಜರಾಗ್ತಾರೋ ಇಲ್ವೋ ಅನ್ನುವಂತ ಕುತೂಹಲ. ಅದಕ್ಕೂ ಮೊದಲೇ ನಿರೀಕ್ಷಣಾ ಜಾಮೀನನ್ನ ಎಚ್ ಡಿ ರೇವಣ್ಣ ಅವರು ಪಡ್ಕೊಳ್ತಾರೋ ಇಲ್ವೋ ಅನ್ನುವಂತ ಕುತೂಹಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.